ಆ ದುಡ್ಡು ಎಲ್ಲಿ ಹೋಯ್ತು ಸಿಗಲಿಲ್ಲ ಹೆಂಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದು ಡಿಜಿಟಲ್ ಮೀಡಿಯಾದು. ನಾವು ಯಾರ ಖಾತೆಗೆ ಹಾಕಿರ್ತೀವಿ ಆ ಖಾತೆ ಯಾರ್ದು ಏನು ಅದು ಬ್ಯಾಂಕಿಗೆ ಹೋಗ್ಬೇಕಾ, ಯಾವುದೋ ಬ್ಯಾಂಕಿಗೆ, ಆ ಬ್ಯಾಂಕ್ನಲ್ಲಿ ಆ ಖಾತೆ ಇದ್ದಾರೆ ಅದಾನೋ ಇಲ್ಲೋ ಗೊತ್ತಾಗೋದಿಲ್ವ. ಅದು ಸಿಗಲಾರ್ದಷ್ಟು ಅವ್ರು ದಾಟಿಸ್ಕೊಂಡು ಹೋಗ್ತಾರಪ್ಪ ಅಂತಂದ್ರೆ ಎಷ್ಟೋ ದಾರಿ ರೆಕಾರ್ಡ್ ಇರ್ತದಲ್ಲ ಅದು ಯಾರ ಖಾತೆಗೆ ಹೋತಂತೇಳಿ. ಒಂದು ನಾವು ಅಜ್ಞಾನಿಗಳಿದ್ದೀವಿ, ತಿಳುವಳಿಕೆ ಇಲ್ಲ, ಇದರಲ್ಲಿ ನಾವು ಡಿಜಿಟಲ್ ಮೂಲಕ ದುಡ್ಡು ಕಳಿಸೋದು ತಪ್ಪ ಅಂತ ನಿರ್ಣಯಕ್ಕೆ ಬರಬೇಕಾಗೋದಿಲ್ಲ. ಈ ದರೋಡೆಕೋರರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಹೊಂದಾಣಿಕೆ ಮಾಡ್ಕೊಂಡಿದೆಯಾ ಅನ್ನುವಂಥ ಸಂಶಯ ಮೂಡುತ್ತದೆ. ಅವ್ರು ಮಾಡಿದಾರಂತಲ್ಲ, ಮತ್ತು ಅವರು ಇವ್ರಿಗಿಂತಲೂ ಆ ದರೋಡೆಕೋರು ಬುದ್ಧಿವಂತರಾದ್ರಲ್ರಿ. ಇವ್ರು ಟೆಕ್ನಿಕಲ್ಗಿಂತ ಅವ್ರು ಟೆಕ್ನಿಕಲ್ ಶಾರ್ಪ್ ಆತಲ್ಲ, ತುಳುಗುರದು, ಕಳ್ಳರದು, ಲಫಂಗರದು, ವಂಚನೆಕೋರರು ಅಂದಾಗ ಇವ್ರನ್ನ ಹಿಡಿಬೇಕಂತ ಪೊಲೀಸ್ ಇಲಾಖೆ ಈ ದಿಶೆ ದಾಟಾದಂಗಾಯ್ತು. ಒಂದು ಎಲ್ಲ ಅವ್ರ ಜೊತೆ ಹೊಂದಾಣಿಕೆ ಆಗಿ ವ್ಯವಹಾರ ಮುಗಿಸ್ತಂದು ಅಂತದ್ದಾಯ್ತು. ಆ ಬ್ಯಾಂಕಿನ ಖಾತೆದಾರ ಯಾರು ನಮ್ಗೆ ಗೊತ್ತಾಗೋದಂದ್ರೆ ಬ್ಯಾಂಕ್ ಏನು ಮಾಡ್ತಾಯಿದೆ ಅಂತ. ಒಂದು ಯಾವುದೋ ಬ್ಯಾಂಕಿಗೆ ಹಾಕಿಸ್ತಾನಮ್ಮ ಈ ಖಾತೆಗೆ ಹಾಕ್ರಿ ಅಂತೇಳಿ, ಆ ಖಾತೆದಾರ ಯಾರು ಅಲ್ಲಿ ಅದು ಹೆಸರು ಸಿಗ್ಬೇಕಲ್ಲ. ಅದು ಸಿಗಲಿಲ್ಲ ಅಂದ್ರೆ ಯಾರು ಬೇಕಾದವರೆಲ್ಲ ಖಾತೆ ಮಾಡಿಸ್ತಾರೆ ಬ್ಯಾಂಕರ್ಸ್ಗಳು. ಆದಾಯ ಇಲ್ಲದವೆಲ್ಲ ಖಾತೆ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ತಾವೆ ಬ್ಯಾಂಕ್ಗಳು. ಅಂದರೆ ಬ್ಯಾಂಕ್ಗಳಿದ್ರೆ ಶಾಮಿಲ್ ಇದಾವನಂತ ಬ್ಯಾಂಕ್ಗಳು, ಪೊಲೀಸರು, ಆಡಳಿತ ಇದೆಲ್ಲ ಶಾಮಿಲ್ ಇದ್ದಾರೆ ನಿಂತಾಗ ಅಂತ ಒಂದು ಸಂಶಯ ಮೂಡ್ತಾವ್ರೆ. ಅಂದರೆ ಒಂದು ಬ್ಯಾಂಕ್ನಲ್ಲೇ ನನ್ನ ಖಾತೆಗೆ ಬಂದು ಬಿದ್ದಾಗ ನನ್ನ ಹೆಸರು, ನಾನು ನನ್ನ ಹೆಸರು ಸಿಗಬೇಕಲ್ಲ ಬ್ಯಾಂಕ್ನಲ್ಲೇ. ಏನು ಹೆಸರು ಒಂದು ಖಾತೆಯಲ್ಲಿ ಐತೆ ಅಂದ್ರೆ ಬ್ಯಾಂಕ್ ತಪ್ಪು ಮಾಡಿದ್ದು, ಫ್ರಾಡ್ ಮಾಡಿತ್ತು. ನಂಗೆ ಯಾಕೆ ಮಾಡಿದ್ದು ಫ್ರಾಡ? ಬ್ಯಾಂಕರ್ಸ್ಗಳು ಹಿಡಿಬೇಕಾಗ್ತದೆ ಅನಿವಾರ್ಯವಾಗಿ. ಯಾವ ಬ್ಯಾಂಕ್ ಹೋಗ್ಯಾವ ಅಂತೇಳಿ. ಮತ್ತು ಅದನ್ನು ಎನ್ಕ್ವೈರಿ ಪೊಲೀಸರಾಗಿ ಮಾಡ್ತಾ ಇಲ್ವಾ? ಯಾಕೆ ಮಾಡ್ತಾ ಇಲ್ಲ? ಖಾತೆದಾರ ಹೆಸರು ಸಿಗೋದಿಲ್ಲ ಅಂದರೆ ಹೆಂಗೆ ಏನಿದು? ಇವೆಲ್ಲ ಗಮನಿಸಿದಾಗ ಇದ್ರ ದೊಡ್ಡ ಒಂದು ಮೋಸಗಾರ ಚೈನ್ ಅದದಿಲ್ಲ ಅಂತ ಹೇಳ್ತದೆ. ಅಧಿಕಾರಿಗಳ ವರ್ಗದ, ಇಲ್ಲಿ ಪೊಲೀಸ್ ವರ್ಗದ ಕಳ್ಕೊಂಡವ್ರಿಂದ ಪಾಪ ಹುಚ್ಚರಾಗಿಬಿಟ್ಟಿರ್ತಾರೆ ನೋಡ್ರಿ. 32 ಕೋಟಿ ಪಾಪ ಬೆನಮಗಳು ತನ್ನ ಇಡೀ ಜೀವಿತದ ಗಳಿಕೆಯನ್ನು ಒಮ್ಮೆ ಧಳಮ್ ಇದಕ್ಕೆ ಅಂತ್ಯ ಯಾವಾಗ ಅಂತ. ಅದಕ್ಕೆ ಹೇಳ್ತಾ ಇರೋದು ನಾವು ಇವತ್ತು ಇಂಥ ಲಫಂಗರಣ, ಇಂಥ ವಂಚನೆ ಹಿಡಿಬೇಕಾಗಿದೆ. ನಾವು ಬುದ್ಧಿವಂತರಾಗಬೇಕಾಗ್ಯದ.